ಜೀವನದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮನ್ನು ಯಾರೇ ಕೈ ಬಿಟ್ಟರು ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಮನಸ್ಸು, ಒಳ್ಳೆಯ ಗುಣ, ಒಳ್ಳೆಯ ಆಚಾರ ವಿಚಾರ, ಒಳ್ಳೆಯ ನಡವಳಿಕೆ ಇವು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಕಷ್ಟ ಕಾಲದಲ್ಲಿ ನಿಮ್ಮನ್ನು ಎತ್ತು ಹಿಡಿತಕ್ಕಂಥ ನಿಮ್ಮ ಕೀರ್ತಿ, ನಿಮ್ಮ ಪ್ರತಿಷ್ಠೆ, ನಿಮ್ಮನ್ನು ಎತ್ತಿ ಹಿಡಿತಕ್ಕಂಥ ಒಂದು ಶಕ್ತಿ ನಿಮ್ಮ ಒಳ್ಳೆ ಮನಸ್ಸಿಗಿದೆ. ಹೀಗಾಗಿ ನಮ್ಮ ದೇಹವನ್ನು ಹಾಳು ಮಾಡ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಬಾರ್ದು. ನಮ್ಮ ದೇಹಕ್ಕೆ ಹಾನಿಯಾಗ್ತಕ್ಕಂಥ ಪದಾರ್ಥಗಳು ನಾವು ತಗೋಬಾರ್ದು. ನಮ್ಮ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ವಿಚಾರಗಳು, ಕೆಟ್ಟ ವಿಚಾರಗಳು ನಾವು ತಲೆಯಲ್ಲಿ ತಗೋಬಾರ್ದು. ಜೀವನದಲ್ಲಿ ನಮ್ಗೆ ಯಾರೇ ಎಷ್ಟೇ ಅನ್ಯಾಯ ಮಾಡಿದ್ರೂ ಕೂಡ ನಾವು ಅವರಿಗೆ ಕೇಡು ಬಗೆಬಾರ್ದು. ಯಾಕಂದರೆ ಅವರ ಮನಸ್ಥಿತಿ ಅವರದು, ನಮ್ಮ ಮನಸ್ಥಿತಿ ನಮ್ಮದು. ಮೇಲಿರ್ತಕ್ಕಂಥ ಪರಮಾತ್ಮ ಎಲ್ಲ ನೋಡ್ತಾನೆ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರು, ಎಷ್ಟು ನೊಂದು ಬೆಂದಿದ್ರು, ಆ ಪರಮಾತ್ಮನ ನಾಮಸ್ಮರಣೆ ಒಂದೇ, ಆ ಗುರುವಿನ ನಾಮಸ್ಮರಣೆ ಒಂದೇ ನಮಗೆ ಸಾಕು, ನಮ್ಮ ಒಂದು ಜೀವನ ಉಜ್ವಲ ಆಗುವುದಕ್ಕೆ. ಹೀಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಬರ್ತವೆ. ಕಷ್ಟವಿಲ್ಲದ ಜೀವನವೇ ಇಲ್ಲ, ರೋಗವಿಲ್ಲದ ಮನುಷ್ಯರೇ ಇಲ್ಲ. ಉಸಿರಾಡುವ ಪ್ರತಿಯೊಂದು ಜೀವಿ ಕೂಡ ಒಂದಲ್ಲ ಒಂದು ರೋಗ ಇದೆ. ಈ ಜಗತ್ತಿನಲ್ಲಿ ಯಾರೂ ಸುಖವಾಗಿಲ್ಲ. ದೊಡ್ಡ ದೊಡ್ಡ ಸಂತರು, ದೊಡ್ಡ ದೊಡ್ಡ ಮಹಾತ್ಮರು ರೋಗ ಯಾರಿಗೂ ಬಿಟ್ಟಿಲ್ಲ, ನೋವು ಯಾರಿಗೂ ಬಿಟ್ಟಿಲ್ಲ, ಕಷ್ಟಗಳು ಯಾರಿಗೂ ಬಿಟ್ಟಿಲ್ಲ. ಉಸಿರಾಡುವ ಪ್ರತಿ ಒಂದು ಜೀವಿ ಕೂಡ ಕಷ್ಟ ಇದೆ. ದೊಡ್ಡ ದೊಡ್ಡ ಶರಣರು, ಶ್ರೀರಾಮಚಂದ್ರ ವನವಾಸಕ್ಕೆ ಹೋದರು, ಹೆಂಡತಿಯನ್ನು ಕಳೆದುಕೊಂಡು ಕಾಡೆಲ್ಲ ಅಳಿದು ಅಲಿದಾಡಿ ರಾವಣನ ಜೊತೆ ಫೈಟ್ ಮಾಡಿ ಗೆದ್ದು ಬಂದು ಮತ್ತೆ ಅಧಿಕಾರವನ್ನು, ರಾಮರಾಜ್ಯವನ್ನು ಏರಿದ್ರು. ಅವರ ಹೆಸರು ಚಿರಸ್ಮರಣೀಯ. ನಾವು ಶ್ರೀರಾಮಚಂದ್ರ ದೇವರಂತೀವಿ. ಆಗಿದ್ದಾರೆ ಯಾಕೆ? ಅವರಲ್ಲಿರ್ತಕ್ಕಂಥ ಒಳ್ಳೆಯ ಭಾವನೆ, ಒಳ್ಳೆಯ ಮನಸ್ಸು, ಒಳ್ಳೆಯ ಆಚಾರ ವಿಚಾರ ಅವರದಾಗಿತ್ತು. ಹೀಗಾಗಿ ಮನುಷ್ಯ ರೋಗದಿಂದ, ಕಷ್ಟಗಳಿಂದ ಬಳಲುತ್ತಿರುವಾಗ ಇನ್ನೇನು ಜೀವನ ಬಹಳ ಕಷ್ಟಕರವಾಗಿದೆ, ನಾನು ಸಾಯಬೇಕು, ನಾನು ಇರಬಾರ್ದು, ಈ ಜನರ ಮಧ್ಯೆ, ಈ ಹಾಳು ಜನರ ಮಧ್ಯೆ ನಾನು ಹೇಗೆ ಬದುಕಬೇಕು ಅಂತ ಹೆದರಿ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಎಷ್ಟೇ ಕಷ್ಟ ಬಂದರು ನೋಡಿ, ಶ್ರೀರಾಮ ಅವರ ಜೀವನದಲ್ಲಿ ಪಡೆದಿರ್ತಕ್ಕಂಥ ಕಷ್ಟ, ಅವರ ಕಷ್ಟ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ. ಪ್ರತಿಯೊಬ್ಬ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಇವೆ. ಆದರೆ ಎದುರಿಸಿ ಮುಂದೆ ಹೋಗೋದು ಅದು ಮನುಷ್ಯನ ಲಕ್ಷಣ, ಅದು ಬುದ್ಧಿವಂತರ ಲಕ್ಷಣ. ನಮ್ಮ ಒಂದು ಜೀವನ ಸುಖಕರವಾಗಿರಬೇಕು, ನಮ್ಮ ಒಂದು ಲೈಫ್ ಆರಾಮದಿಂದ ಇರಬೇಕು ಅಂತ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲವೊಬ್ಬರ ಜೀವನದಲ್ಲಿ ಬರ್ಕತ್ತಿರೋದಿಲ್ಲ.
ನೆಮ್ಮದಿ ಇರುವುದಿಲ್ಲ. ಕಷ್ಟಗಳು ಬರ್ತಾನೇ ಇರ್ತವೆ. ಒಂದು ಹೋದ್ಮೇಲೆ ಮತ್ತೊಂದು ಕಷ್ಟ, ಮತ್ತೊಂದು ಕಷ್ಟ, ಇನ್ನೊಂದು ಹೋದ್ಮೇಲೆ ಮತ್ತೊಂದು, ಹೀಗೆ ಅದಕ್ಕೆ ಕಡಿವಾಣನೇ ಇಲ್ಲ. ಯಾಕೆ ನಾವು ಅನ್ಕೋಬಹುದು, ಬ್ರಹ್ಮ ನಮ್ಮ ಹಣೆಬರಹದಲ್ಲಿ ಇಷ್ಟೇ ಬರೆದಿದ್ದಾನೇನು ಅಂತ ಅಂದ್ಕೊಳ್ತೀವಿ. ಆದರೆ ಬ್ರಹ್ಮ ಹಣೆಬರ ಬರೆಯುವುದಿಲ್ಲ. ನಮ್ಮ ಹಣೆಬರ ನಾವೇ ಬರ್ಕೋಬೇಕು. ಒಂದು ಸಣ್ಣ ನಿದರ್ಶನ ಕೊಡ್ತೀನಿ ನಿಮಗೆ. 8-10 ವರ್ಷದ ಒಂದು ಮಗು, ಹೆಣ್ಣು ಮಗು, ಅವಳ ಮೇಲೆ ರೇಪ್ ಆಗುತ್ತೆ. ಇದು ಬ್ರಹ್ಮ ಬರಿತಾನೇನ್ರಿ? ಪಾಪ ಪುಣ್ಯ ವಿಚಾರ ತಿಳಿಯದೇ ಇರ್ತಕ್ಕಂಥ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗುವಿಗೆ ರೇಪ್ ಆಗುತ್ತೆ. ಯಾರೋ ಕಿಡಿಗೇಡಿಗಳು ರೇಪ್ ಮಾಡ್ತಾರೆ. ರೇಪ್ ಆಗಬೇಕು ಅಂತ ದೇವರು ಬ್ರಹ್ಮ ಹಣೆಬರ ಬರಿತಾನೇನ್ರಿ? ಯಾಕೆ ಬರಿತಾನ್ರಿ ದೇವರು? ಅಷ್ಟು ಚಿಕ್ಕ ವಯಸ್ಸಿನ ಒಂದು ಹೆಣ್ಣು ಮಗುವಿಗೆ ರೇಪ್ ಆಗುತ್ತೆ. ರೇಪ್ ಆಗಬೇಕು ಅಂತ ಬರಿತಾನೇನು? ದೇವರು ಹಣೆಬರ ಯಾವತ್ತೂ ಬರೆಯುವುದಿಲ್ಲ. ಏನೋ ಆಗೋಯ್ತು, ಕಿಡಿಗೇಡಿಗಳು ಆ ಹೆಣ್ಣು ಮಗುವಿಗೆ ರೇಪ್ ಮಾಡ್ತಾರೆ. ಇದು ಬ್ರಹ್ಮ ಬರೆಯುವುದಲ್ಲ. ಇದು ಯಾವುದೇ ಕರ್ಮ ಕೂಡ ಅಲ್ಲ. ಸಮಾಜದಲ್ಲಿರ್ತಕ್ಕಂತಹ ಕೆಲ ವಿಷಪೂರಿತ ವಸ್ತುಗಳು ನಮ್ಮ ಸರ್ಕಾರ ಕಡಿವಾಣ ಹಾಕಿಲ್ಲ. ನಮ್ಮ ಸರ್ಕಾರ ಅದಕ್ಕೆ ಪ್ರೋತ್ಸಾಹಿಸುತ್ತಿದೆ. ನಮ್ಮ ಸರ್ಕಾರದ ತಪ್ಪು, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯ ಒಂದು ತಪ್ಪು. ನೋಡ್ರಿ, ಮದ್ಯಪಾನ ಸೇವನೆ ಮಾಡಿರ್ತಕ್ಕಂಥ ಮನುಷ್ಯ ನಾನು ಏನು ಮಾಡಬೇಕು, ಏನು ಮಾಡ್ತಿದ್ದೀನಿ ಅಂತಕ್ಕಂಥ ಜ್ಞಾನನೇ ಇರುವುದಿಲ್ಲ. ಮದ್ಯ ಸೇವನೆ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ಇದು ಯಾರು ತಪ್ಪ್ರಿ? ಇದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ತಪ್ಪು ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬ ನಾಗರಿಕನಿಗೂ ಅನ್ವಯಿಸುತ್ತದೆ. ನಾವು ನೋಡ್ಕೋತ ಕೈ ಕಟ್ಕೊಂಡು ಕುಂತಿದ್ದೇವೆ ಅಷ್ಟೇ. ವಿಷಪೂರಿತ ವಸ್ತುಗಳು ನಾವು ಸೇವನೆ ಮಾಡ್ತಿದ್ದೀವಿ, ನಮ್ಮ ಅಣ್ಣ ತಮ್ಮದಿಯರು ಕೂಡ ಸೇವನೆ ಮಾಡ್ತಿದ್ದಾರೆ. ಅದರಿಂದ ಹಾಳು ಅಂತ ತಿಳ್ಕೋತ ಕುಂತಿದ್ದೀವಿ. ಯಾಕೆ ತಿಳಿದಿರಿ? ಹೋರಾಟ ಮಾಡ್ರಿ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ವಿಷಪೂರಿತ ವಸ್ತುಗಳು, ಮದ್ಯಪಾನ, ಧೂಮಪಾನ, ಗುಟ್ಕಾ, ತಂಬಾಕು, ಬೀಡಿ ಸಿಗರೇಟ್, ಇವೆಲ್ಲ ವಿಷಪೂರಿತ ವಸ್ತುಗಳು ನಮ್ಮ ಭಾರತ ದೇಶದಿಂದ ಒದ್ದು ಓಡಿಸ್ರಿ. ಅದರಿಂದ ನಮ್ಮ ದೇಶಕ್ಕೆ ಲಾಭ ಅದ, ಸರ್ಕಾರಕ್ಕೆ ಲಾಭ ಅದ, ಎಕನಾಮಿಕ್ಲಿ ಲಾಭ ಅದ. ಆದ್ರೆ ಆ ಲಾಭ ತೊಗೊಂಡು ಏನು ಮಾಡ್ತೀರಿ? ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಮದ್ಯಪಾನ ಸೇವನೆ ಮಾಡಿ ಕಿಡ್ನಿ ಲಿವರು ಹಾಳು ಮಾಡಿಕೊಂಡು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ನರಕ ಅನುಭವಿಸುತ್ತಿದ್ದಾರೆ. ಒಂದು ಸಾರಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನೋಡಿ, ಒಂದು ಸಾರಿ ಕ್ಯಾನ್ಸರ್ ಆಸ್ಪತ್ರೆ ಹೋಗಿ ನೋಡಿ, ಸಾಯ್ಬೇಕು ಅಂತ ನರಕ ಬೇಡ. ಅದರಿಂದ ಇದು ಯಾರೆಂದರೆ ಇವತ್ತು ಎಷ್ಟೊಂದು ಫ್ಯಾಮಿಲಿಗಳು ಕುಡಿದು ಬೀದಿಗೆ ಬರ್ತಾ ಇವೆ. ಮಕ್ಕಳಿಗೆ
ಒಳ್ಳೆಯ ಸಂಸ್ಕಾರ ಇಲ್ಲ, ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲ, ಕುಡಿದು ತಿಂದು ಇನ್ನೊಬ್ಬರಿಗೆ ಮೋಸ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಮಾಡಬಾರದ ಚಟಗಳೆಲ್ಲ ಮಾಡಿ, ಮಾಡಬಾರದ ಕಾರ್ಯಗಳು ಮಾಡಿ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ, ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಯಾಕೆ ಬೇಕು ನಮಗೆ ಈ ನಮ್ಮ ದೇಹವನ್ನು ಹಾಳು ಮಾಡ್ತಕ್ಕಂಥ ಒಂದು ಪದಾರ್ಥಗಳು ನಮ್ಮ ಭಾರತ ದೇಶದಲ್ಲಿ ಯಾಕಿರಬೇಕು? ದೇಶದಲ್ಲಿ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಇನ್ನೊಬ್ಬರಿಗೆ ಹೊಡೆಯೋದು, ಬೈಯೋದು ಎದರಿಂದ ಆಗ್ತಾ ಇದೆ? ಕೆಟ್ಟ ಚಟಗಳಿಂದ. ಇದು ಮೊದಲು ಖಂಡಿಸಬೇಕು, ಇದು ತಡೆಗಟ್ಟಬೇಕು. ತಡೆಗಟ್ಟುವಂತಹ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು. ಅಂದಾಗ ನಮ್ಮ ಭಾರತ ದೇಶ ರಾಮರಾಜ್ಯ ಆಗ್ತದೆ. ನಾವು ಸುಖದಿಂದ ಬಾಳ್ತೀವಿ. ಸರ್, ಯಾರೇ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ನೀವು ಈ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಅಂತಿರ್ಬೋದು. ನಿಮ್ಮಿಂದ ಏನಾಯ್ತದ್ರಿ ಅಂತಿರ್ಬೋದು. ಆದರೆ ನಾನು ಸಂಕಲ್ಪ ಮಾಡಿದ್ದೀನಿ, ಆ ಸಮಯ ಬಂದರೆ ನಾನು ಫೀಲ್ಡಿಗೆ ಇಳಿತೀನಿ, ಇದ್ರ ವಿರುದ್ಧ ಹೋರಾಡ್ತೀನಿ. ನೀವು ನೋಡ್ತಾ ಇರ್ರಿ, ನನಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ನೀವು ಬನ್ನಿ, ಕೈ ಜೋಡಿಸಿ, ಇದರ ಬಗ್ಗೆ ಹೋರಾಡೋಣ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳು ನಮ್ಮ ದೇಶದಿಂದ ಓಡಿಸೋಣ, ಹೋರಾಟ ಮಾಡೋಣ. ಅದರಿಂದ ನಮಗೆ ಹಾನಿ ಇದೆ. ನಿಮ್ಗೆ ಯಾಕೆ ತಲೆಯಲ್ಲಿ ಬರ್ತಾ ಇಲ್ಲ ಅಂತ. ನಮ್ಮ ಭಾರತ ದೇಶ ಪುಣ್ಯ ಭಾರತ ಭೂಮಿ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಋಷಿ ಮುನಿಗಳು, ಮಹಾತ್ಮರು, ಸಂತರು, ಪೀರ ಪೈಗಂಬರರು, ಅವರು ಕೊಟ್ಟಿರ್ತಕ್ಕಂಥ ಅಪಾರವಾದ ಕೊಡುಗೆ ನಮ್ಮ ಭಾರತ ದೇಶಕ್ಕಿದೆ. ಬುದ್ಧಿವಂತರು ಕೊಡ್ರಿ, ವಿದ್ಯಾವಂತರು ಕೂಡ, ಹೈಯರ್ ಎಜುಕೇಷನ್ ಮಾಡಿದವರು ಕೂಡ, ಒಂದು ದೊಡ್ಡ ಹುದ್ದೆಯಲ್ಲಿದ್ದವರು ಕೂಡ ಈ ತಪ್ಪು ಮಾಡ್ತಾರೆ. ಕೆಟ್ಟ ಚಟಗಳಿಗೆ ಬಲಿ ಆಗ್ತಾರೆ. ಇದು ಅಜ್ಞಾನ ಅನ್ಬೇಕು, ಜ್ಞಾನ ಅನ್ಬೇಕು, ನಿಮಗೆ ಬಿಟ್ಟಿದ್ದು. ಅವರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ, ಎಷ್ಟೇ ವಿದ್ಯಾವಂತರಾದರೂ ಕೂಡ, ಎಷ್ಟೇ ಪದವಿಗಳು ಪಡೆದರೂ ಕೂಡ, ಕೆಟ್ಟ ಚಟಗಳಿಗೆ ಯಾರು ಬಲಿ ಆಗ್ತಾರೆ ಅವರು ಅವಿವೇಕಿಗಳು, ಬುದ್ಧಿಹೀನರು ನನ್ನ ದೃಷ್ಟಿಯಲ್ಲಿ. ಅದಕ್ಕಾಗಿ ನಮ್ಮ ಭಾರತ ದೇಶ ಪುಣ್ಯ ಭರತ ಭೂಮಿ. ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತಂದರೆ ನಾವು ಪುಣ್ಯ ಮಾಡಿದ್ದೀವಿ, ಮನುಷ್ಯರಾಗಿ ಹುಟ್ಟಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ನಾವು ಜನಿಸಿದ್ದೇವೆ. ಯಾವುದೋ ಒಂದು ಇರಾನ್, ಇರಾಕ್, ದುಬೈ, ಅಮೇರಿಕಾ, ಜರ್ಮನ್ ಆ ದೇಶದಲ್ಲಿ ಹುಟ್ಟಿಲ್ಲ. ನಾವು ಈ ಭರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತಂದರೆ ನಾವು ಪುಣ್ಯ ಮಾಡಿದ್ದೀವಿ. ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಎಲ್ಲ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಟಾಪಲ್ಲಿದೆ. ನಾವು ತಿಳ್ಕೋಬೇಕು. ಮುಂದಿನ ನಮ್ಮ ಅಣ್ಣ ತಮ್ಮಂದಿರು, ಮುಂದಿನ ಒಂದು ಪೀಳಿಗೆ, ನಮ್ಮ ಮಕ್ಕಳು ಆರಾಮವಾಗಿರಬೇಕು, ಅವರು ಸಂತೋಷದಿಂದ ಜೀವನ ಮಾಡಬೇಕು ಅಂತಂದರೆ ಕೆಟ್ಟ ಚಟಗಳಿಗೆ ಕಡಿವಾಣ ಹಾಕಬೇಕು. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ವಿಷಪೂರಿತ ವಸ್ತುಗಳು ಏನಾದಾವೆ ಅವು ಒದ್ದು ಓಡಿಸ್ಬೇಕು. ಜೈ ಹಿಂದ್, ಜೈ ಶ್ರೀರಾಮ್.